ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ಗಳಿಗೆ ಇನ್ಮುಂದೆ ಹೊಸ ಕಾನೂನನ್ನು ತರುವುದಕ್ಕೆ ಸರ್ಕಾರ ಮುಂದಾಗುತ್ತಾ ಅನ್ನುವಂತಹ ಪ್ರಶ್ನೆ. ಅಪಾರ್ಟ್ಮೆಂಟ್ ಮಾಲೀಕರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಸಂವಾದ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಈ ಸಭೆಯಲ್ಲಿ ಈ ಸಂವಾದದಲ್ಲಿ ಬೆಂಗಳೂರು ಅಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಕೂಡ ಉಪಸ್ಥಿತರಿರ್ತಾರೆ. ಅಪಾರ್ಟ್ಮೆಂಟ್ಗಳಿಗೆ ಹೊಸ ವಿಧೇಯಕವನ್ನ ತರೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಲೀಕರಿಂದ ಅಭಿಪ್ರಾಯವನ್ನು ಸಂಗ್ರಹಿಸೋದಕ್ಕೆ ಮುಂದಾಗಿದೆ. ಹಾಗಾಗಿ ಅಪಾರ್ಟ್ಮೆಂಟ್ಗಳಿಗೆ ಹೊಸ ಕಾನೂನು ಫಿಕ್ಸ್ ಆಗಿದೆ. ಈ ಕಾನೂನು ಯಾವ ರೀತಿಯಲ್ಲಿ ಮಾರ್ಪಾಡಾಗಬೇಕು ಅನ್ನೋದರ ಬಗ್ಗೆ, ಏನೆಲ್ಲ ಬದಲಾವಣೆಗಳನ್ನು ಮಾಡ್ಕೊಬೇಕು ಅನ್ನೋದರ ಬಗ್ಗೆ, ಯಾವ್ಯಾವ ಅಂಶಗಳನ್ನು ಸೇರ್ಪಡೆ ಮಾಡಬೇಕು ಅನ್ನೋದರ ಬಗ್ಗೆ ಮಹತ್ವದ ಸಂವಾದವನ್ನು ನಡೆಸೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಮುಂದಾಗಿರುವಂಥದ್ದು. ನಾನು ಹೇಳಲಿಕ್ಕೆ ಬಯಸುವಂತಹದ್ದು ಸಂಕ್ಷಿಪ್ತವಾಗಿ, ಕರ್ನಾಟಕದಲ್ಲಿ 1972ನೇ ಇಸ್ವಿಯಲ್ಲೇ ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಬಗ್ಗೆ ಒಂದು ಕಾನೂನನ್ನು ನಾವು ಮಾಡಿದ್ದೇವೆ. ಆದರೆ ಅದು 72ನೇ ಇಸ್ವಿ ಮಾಡಿರೋದ್ರಿಂದ ಈಗಾಗಲೇ 50 ವರ್ಷ ದಾಟಿದೆ. ದಾಟಿರುವಂಥ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಸಮಾಜದಲ್ಲಿ. ಆವತ್ತು ಏನು ಅಪಾರ್ಟ್ಮೆಂಟ್ ಕಾನ್ಸೆಪ್ಟ್ ಇತ್ತು, ಇವತ್ತಿಗೆ ಬಹಳ ಚೇಂಜಸ್ ಆಗಿದೆ. ಸಬ್ಜೆಕ್ಟ್ ಇವತ್ತು ಬಹಳ ಕಾಂಪ್ಲೆಕ್ಸ್ ಆಗಿದೆ, ಕಾಲ ಬದಲಾವಣೆ ಆಗಿದೆ, ಆ್ಯಂಡ್ ಅಪಾರ್ಟ್ಮೆಂಟ್ಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ. ಜೊತೆಗೆ ಇವತ್ತು ಆವತ್ತಿಗೆ ಹೋಲಿಕೆ ಮಾಡಿದ್ರೆ Bangalore Don't is deviate always, others, please. You have already road spoken. work is going on. There is always so much of pollution. Sumane babbe One. ಹೇಳ್ರಿ, ಅವ್ರು The second thing you said is that you have made for the wires you have made underground provisions. My question is, if there is a problem in future, again they will dig that footpath, right? So that is a basic question I had. And the second is, there is too much traffic. What is the Mr. Krishna Bairegowda will answer to all those things. Thank you. Yes. Hello, sir. On behalf of me, my minister, honorable minister, well experienced, we will be very close to your heart. You will always be with you. ಅಪಾರ್ಟ್ಮೆಂಟ್ ಮಾಲೀಕರ ಅಭಿಪ್ರಾಯವನ್ನು ಸಂಗ್ರಹಿಸೋದಕ್ಕೆ ಸಂವಾದ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದರು. KJ ಜಾರ್ಜ್ ಇದ್ದರು, NA ಹ್ಯಾರಿಸ್ ಅವರಿದ್ದರು, ಕೃಷ್ಣ ಬೈರೇಗೌಡರು ಇದ್ದರು. ಇವರ ಸಮ್ಮುಖದಲ್ಲಿ ಸಂವಾದ ಸಾಗ್ತಾ ಇದೆ. ಈ ಸಂದರ್ಭದಲ್ಲಿ ಅಪಾರ್ಟ್ಮೆಂಟ್ ನಿವಾಸಿಗಳು ಮತ್ತು ಮಾಲೀಕರ ಹಲವು ಪ್ರಶ್ನೆಗಳಿಗೂ ಕೂಡ ಉತ್ತರಿಸುವಂತಹ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ.